ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ ಮುಹೂರ್ತ ಸುದ್ದಿಯನ್ನು ನೋಡೋಣ. ಕೇಂದ್ರ ಗೃಹ ಇಲಾಖೆ ಅನ್ಲಾಕ್ 2ರ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಕಂಟೈನ್ಮೆಂಟ್ ಝೋನ್ನಲ್ಲಿ ಈಗಿನ ತರವೇ ಜುಲೈ 31ರವರೆಗೆ ಲಾಕ್ಡೌನ್ ಮುಂದುವರಿಯಲಿದೆ. ಅಲ್ಲದೆ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಇತರೆ ಪ್ರದೇಶಗಳಲ್ಲಿ ಜುಲೈ 31ರವರೆಗೆ ಶಾಲಾ ಕಾಲೇಜುಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಅಲ್ಲದೆ ಮೆಟ್ರೋ, ಅಂತಾರಾಷ್ಟ್ರೀಯ ವಿಮಾನಯಾನ ಕೂಡ ಬಂದ್ ಇರುತ್ತೆ. ಇನ್ನು ಜುಲೈ 31ರವರೆಗೆ ಥಿಯೇಟರ್, ಜಿಮ್, ಸ್ವಿಮ್ಮಿಂಗ್ ಪೂಲ್, ಆಡಿಟೋರಿಯಂ, ಅಸೆಂಬ್ಲಿ ಹಾಲ್ ಕೂಡ ತೆರೆಯುವಂತಿಲ್ಲ. ಇನ್ನು ಸಾಮಾಜಿಕ, ಧಾರ್ಮಿಕ, ಕ್ರೀಡಾ, ರಾಜಕೀಯ ಕಾರ್ಯಕ್ರಮಗಳನ್ನು ಕೂಡ ನಡೆಸುವಂತಿಲ್ಲ. ಇನ್ನು ಆನ್ಲೈನ್ ಶಿಕ್ಷಣ, ದೂರ ಶಿಕ್ಷಣಕ್ಕೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ರಾತ್ರಿ ಕರ್ಫ್ಯೂ ಸಡಿಲಿಕೆ ಮಾಡಿದಂತ ಕೇಂದ್ರ ಗೃಹ ಇಲಾಖೆ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೆ ಮಾತ್ರ ನಿಷೇಧಾಜ್ಞೆಯನ್ನು ಹಾಕಿದೆ. ಇನ್ನು ದೇಶೀಯ ವಿಮಾನ, ರೈಲು ಸೇವೆ ಮುಂದುವರಿಯಲು ಅವಕಾಶವನ್ನು ಕೊಟ್ಟಿದೆ. ಅನ್ಲಾಕ್ 2 ಮಾರ್ಗಸೂಚಿ ಪ್ರಕಟವಾದ ಬೆನ್ನಲ್ಲೇ ಇಂದು ಸಂಜೆ 4 ಗಂಟೆಗೆ ಪ್ರಧಾನಿ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮೋದಿ ಭಾಷಣದ ಮೇಲೆ ಭಾರೀ ಕುತೂಹಲ ಇದೆ. ರಾಜ್ಯದಲ್ಲಿ ನಿನ್ನೆ ಕೂಡ ಕೊರೋನಾ ಮಹಾಸ್ಫೋಟ ಆಗಿದೆ. ಸತತ 3ನೇ ದಿನವೂ ಸೋಂಕಿತರ ಸಂಖ್ಯೆ 1000ದ ಗಡಿ ದಾಟಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 1105 ಹೊಸ ಪಾಸಿಟಿವ್ ಕೇಸಸ್ ಪತ್ತೆಯಾಗಿದೆ. ಈ ಮೂಲಕ ರಾಜ್ಯದ ಸೋಂಕಿತರ ಸಂಖ್ಯೆ 14,295ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 19 ಮಂದಿ ಸಾವನ್ನಪ್ಪಿದ್ದು ಒಟ್ಟು ಮೃತರ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಒಟ್ಟು 7,683 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಲ್ಲಿ 700ಕ್ಕೂ ಅಧಿಕ ಸೋಂಕಿತರು ಪತ್ತೆಯಾಗಿದ್ದಾರೆ. ಬೆಂಗಳೂರು ಬಿಟ್ಟರೆ ಬಳ್ಳಾರಿಯಲ್ಲಿ 76, ದಕ್ಷಿಣ ಕನ್ನಡದಲ್ಲಿ 32, ಬೀದರ್ನಲ್ಲಿ 28, ಉತ್ತರ ಕನ್ನಡದಲ್ಲಿ 24, ಕಲಬುರಗಿಯಲ್ಲಿ 23, ಹಾಸನದಲ್ಲಿ 22, ವಿಜಯಪುರದಲ್ಲಿ 22, ತುಮಕೂರು ಹಾಗೂ ಉಡುಪಿಯಲ್ಲಿ ತಲಾ 18, ಧಾರವಾಡ ಹಾಗೂ ಚಿಕ್ಕಮಗಳೂರಲ್ಲಿ ತಲಾ 17, ಚಿಕ್ಕಬಳ್ಳಾಪುರದಲ್ಲಿ 15 ಮಂದಿ ಹೊಸ ಸೋಂಕಿತರು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 1,105 ಸೋಂಕಿತರು ಪತ್ತೆಯಾಗಿದ್ದಾರೆ. ಇನ್ನು ಮರಣ ಸಂಖ್ಯೆಯಲ್ಲಿ ಅಯಲೈ ಹಾಗೆಯೇ ಸಾರಿ ಕಂಟಕ ಮುಗಿದಿಲ್ಲ. ಸಾವಿನ ಸಂಖ್ಯೆಯಲ್ಲಿ ಇವುಗಳ ಸಂಖ್ಯೆನೇ ಹೆಚ್ಚಾಗಿದೆ. ಬಳ್ಳಾರಿಯಲ್ಲಿ ಹೆಮ್ಮಾರಿ ಕೊರೋನಾ ನಿನ್ನೆ ಒಂದೇ ದಿನ 12 ಮಂದಿಯ ಪ್ರಾಣವನ್ನ ತೆಗೆದಿದೆ. ಇನ್ನು ಬೆಂಗಳೂರಿಗೆ ಕೊರೋನಾ ಮತ್ತೆ ಮಹಾಘಾತವನ್ನೇ ಕೊಡ್ತಾ ಇದೆ. ನಿನ್ನೆ ಕೂಡ ಸೋಂಕಿತರ ಸಂಖ್ಯೆ 700ರ ಗಡಿ ದಾಟಿದೆ. ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ 738 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಬೆಂಗಳೂರಿನ ಒಟ್ಟು ಸೋಂಕಿತರ ಸಂಖ್ಯೆ 4,052ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಈವರೆಗೆ ಕೇವಲ 533 ಮಂದಿಯಷ್ಟೇ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು, ಈಗಲೂ ಕೂಡ 3,427 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ನಿನ್ನೆ ಮತ್ತೆ ಬೆಂಗಳೂರ 3 ಮೃತಪಟ್ಟಿದ್ದು, ಸಾವಿನ ಸಂಖ್ಯೆ 91ಕ್ಕೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ನಗರದಲ್ಲಿ ಮತ್ತಷ್ಟು ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಅದರಂತೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ 7,000 ಹಾಸಿಗೆಗಳು ರೆಡಿಯಾಗಲಿದೆ. ಇನ್ನು ನಗರದ ಅರಮನೆ ಮೈದಾನದಲ್ಲಿ 3,000 ಹಾಸಿಗೆಗಳು, ಬೆಂಗಳೂರು ವಿವಿಯ ಬಾಲಕಿಯರ ಹಾಸ್ಟೆಲ್ನಲ್ಲಿ 350 ಬೆಡ್ಗಳು, ಬಾಲಕಿಯರ ಹಾಸ್ಟೆಲ್ ಈಶಾನ್ಯದಲ್ಲಿ 250 ಹಾಸಿಗೆಗಳು, ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ 250 ಬೆಡ್ ಹಾಗೆಯೇ ದಯಾನಂದ ಸಾಗರ್ ವಿವಿಯ ವಿದ್ಯಾರ್ಥಿ ನಿಲಯದಲ್ಲಿ 250 ಬೆಡ್ ವ್ಯವಸ್ಥೆ ಮಾಡಿ ಈ ಕೋವಿಡ್ ಸೆಂಟರ್ ಅನ್ನು ಚಿಕಿತ್ಸೆಗೆ ಬಳಸಿಕೊಳ್ಳಲಾಗುತ್ತೆ. ಸಿಎಂ ಬಿಎಸ್ವೈ ಪಟ್ಟಿಗೆ ಮಣಿದಿರುವಂತಹ ಖಾಸಗಿ ಆಸ್ಪತ್ರೆಯವರು 2,500 ಬೆಡ್ಗಳ ವ್ಯವಸ್ಥೆ ಮಾಡೋದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ನಿನ್ನೆಯ ಸಭೆ ಬಳಿಕ ಮಾತನಾಡಿದ ಸಚಿವ ಆರ್ ಅಶೋಕ್, 50% ಆಕ್ಸಿಜನ್ ಇರುವಂತಹ ಬೆಡ್ಗಳನ್ನು ನೀಡುವಂತೆ ಮನವಿಯನ್ನ ಮಾಡಿದ್ವಿ. ಅದಕ್ಕೆ ಖಾಸಗಿ ಆಸ್ಪತ್ರೆಗಳು ಸಮ್ಮತಿಯನ್ನ ಸೂಚಿಸಿವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮುಂದಿನ ವಾರದ ಒಳಗೆ 1,500 ಬೆಡ್ ಅನ್ನು ಒದಗಿಸಲು ನಿರ್ಧಾರವನ್ನು ಮಾಡಿದ್ದೀವಿ. ಮತ್ತೊಂದು ವಾರದ ಒಳಗೆ ಇನ್ನೂ 1,000 ಬೆಡ್ ನೀಡಲಾಗುತ್ತೆ. ಖಾಸಗಿ ಆಸ್ಪತ್ರೆ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರವೀಂದ್ರ ಅವರು ನಾನ್ ಕೋವಿಡ್ ರೋಗಿಗಳಿಗೆ ಹೋಟೆಲ್ಗಳಲ್ಲಿ ಚಿಕಿತ್ಸೆ ನೀಡಲು ನಿರ್ಣಯವನ್ನ ಮಾಡಿದ್ದು, ಹೋಟೆಲ್ಗಳಿಗೆ ಪೊಲೀಸ್ ಭದ್ರತೆ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಇದಕ್ಕೆ ಸರ್ಕಾರ ಕೂಡ ಸಮ್ಮತಿಸಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಾವೇನು ಸಲಹೆಯನ್ನು ಕೊಟ್ಟಿದ್ರು ಆ 50%ಗೆ ಕಡಿಮೆ ಆಗದ ರೀತಿಯಾಗಿ ಒಪ್ಕೊಂಡಿದ್ದಾರೆ. ಎಕ್ಸಾಕ್ಟ್ 50% ಬೆಡ್ಗಳನ್ನು ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಮಗೆ ಕಷ್ಟ ಆಗುತ್ತೆ ಇದರಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ. ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಬಟ್ ಈಗ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಜನತೆ ತೊಂದರೆ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಸರ್ಕಾರ ಏನು ದರ ಪಟ್ಟಿ ಕೊಟ್ಟಿದೆ ಅದು. ಕೊರೋನಾ ಸೋಂಕು ನಿಯಂತ್ರಣ ಮಾಡುವಲ್ಲಿ ನಮ್ಮ ಸರ್ಕಾರ ಮುಂದಿದೆ ಅಂತ ಸಿಎಂ ಬಿಎಸ್ವೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳ ರಾಜಧಾನಿಗಳಿಗೆ ಹೋಲಿಸಿಕೊಂಡ್ರೆ ಬೆಂಗಳೂರಲ್ಲಿ ಕೊರೋನಾ ಕಡಿಮೆಯಾಗಿದೆ. ಸರ್ಕಾರದ ಪರಿಶ್ರಮದಿಂದ ಕೋವಿಡ್ ಕಡಿಮೆಯಾಗಿದೆ ಅಂತ ಅಂಕಿ ಅಂಶಗಳ ಸಮೇತ ವಿವರಣೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಇದುವರೆಗೆ 3,321 ಪಾಸಿಟಿವ್ ಇದ್ರೆ 433 ಜನ ರಿಕವರ್ ಆಗಿದ್ದಾರೆ. 81 ಡೆತ್ ಆಗಿದೆ. ಅಂದರೆ ಮುಂಬೈ, ನ್ಯೂ ಡೆಲ್ಲಿ, ಚೆನ್ನೈ, ಕಲ್ಕತ್ತಾ, ಬೆಂಗಳೂರು ನೀವು ಹೋಲಿಕೆ ಮಾಡಿದ್ರೆ ಇವತ್ತು ಬೆಂಗಳೂರಲ್ಲಿ ನಮ್ಮ
ಜುಲೈನಲ್ಲಿ ಕೊರೋನಾ ಮಹಾಸ್ಫೋಟವೇ ಆಗಲಿದೆ. ರಾಜ್ಯದಲ್ಲಿ ಇನ್ನು 6 ತಿಂಗಳು ಮಹಾಮಾರಿ ಕೊರೋನಾ ಹೀಗೆ ಆರ್ಭಟಿಸಲಿದೆ ಅಂತ ಬೆಂಗಳೂರು ಕೋವಿಡ್ ಉಸ್ತುವಾರಿ ಸಚಿವ ಆರ್ ಅಶೋಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜುಲೈ 5ರ ಬಳಿಕ ಕಾದು ನೋಡಿ ಅಂತ ಎಚ್ಚರಿಕೆಯನ್ನು ಹೇಳಿದ್ದಾರೆ. ಹೀಗಾಗಿ ಜುಲೈ 7ರಿಂದ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋ ಗುಮಾನಿ ಶುರುವಾಗಿದೆ. 6 ತಿಂಗಳು ಇದೇ ರೀತಿಯ ಸೇವೆ ಮಾಡಿ ಅಂತ ವೈದ್ಯಕೀಯ ಸಿಬ್ಬಂದಿಗೆ ಅಶೋಕ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪಾಸಿಟಿವ್ ಬಂದ ತಕ್ಷಣ ರೋಗಿಗೆ ಲ್ಯಾಬ್ಗಳು ಮಾಹಿತಿಯನ್ನು ನೀಡುವಂತಿಲ್ಲ, ಮೊದಲು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂತಾರಾಜ್ಯ ನಿರ್ಬಂಧದ ಬಗ್ಗೆ ಒಂದು ಸ್ವಲ್ಪ ಕಠಿಣ ಕ್ರಮ ಇದಕ್ಕೆ ಯಾವ ರೀತಿ ಮಾಡಿದೆ? ಯಾಕಂದ್ರೆ ಸ್ಟಾಪ್ ಮಾಡ್ಬಿಟ್ಟಿದ್ರೆ ಪೂರ್ತಿ, ಯಾಕಂದ್ರೆ ಬೆಂಗಳೂರು ಬರೋದು ಏನ್ ಮಾಡ್ತಾರೆ ಎಲ್ಲದಕ್ಕೂ ನೀವು 7ನೇ ತಾರೀಕು ಕಾಯ್ಬೇಕು ಅಂತ ನನಗನ್ಸ್ತೈತೆ. ಮಕ್ಕಳ ಹಿತದೃಷ್ಟಿಯಿಂದ 7ನೇ ತಾರೀಕು ಆದ್ಮೇಲೆ ಇನ್ನೂ ಹಲವಾರು ಬದಲಾವಣೆಗಳನ್ನ ಮುಖ್ಯಮಂತ್ರಿ ಆಸ್ಪತ್ರೆಗಳಲ್ಲಿ ನಿರ್ವಹಿಸುತ್ತಿದ್ದಂಥ ಎಲ್ಲ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಏನಿದ್ದಾರೆ ಅವರು ಇನ್ನು 6 ತಿಂಗಳ ಕಾಲ ಕೋವಿಡ್-19 ನಿಯಂತ್ರಣಗೊಳ್ಳುವವರೆಗೂ ಇದೇ ರೀತಿಯಾದಂತಹ ಕೆಲಸ ಮಾಡುವಂಥದ್ದಕ್ಕೆ ಮಾನಸಿಕವಾಗಿ ಸಿದ್ಧರಾಗಬೇಕು ಅಂತೇಳಿ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಹೀಗಾಗಿ ರಾಜ್ಯದ ಬಹುತೇಕ ನಗರಗಳಲ್ಲಿ ಮಾರುಕಟ್ಟೆ, ಅಂಗಡಿ ಮುಂಗಟ್ಟುಗಳು ನಿನ್ನೆ 8 ಗಂಟೆಯೊಳಗೆ ಬಂದ್ ಆಗಿದ್ವು. ಅಂಗಡಿ ಹಾಗೂ ಜನಸಂಚಾರ ಮಾಡದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಪೊಲೀಸರು ಮೈಕ್ ಮೂಲಕ ಆಟೋದಲ್ಲಿ ಅನೌನ್ಸ್ ಮಾಡಿ ಅಂಗಡಿಗಳನ್ನು ಮುಚ್ಚಿಸಿದ್ರು. ಧಾರವಾಡ, ರಾಯಚೂರು, ಬಾಗಲಕೋಟೆ ಸೇರಿದಂತೆ ಹಲವೆಡೆ ಅಂಗಡಿಗಳನ್ನು ಬಂದ್ ಮಾಡಿಸಿದಂತ ದೃಶ್ಯ ಕಾಣಿಸ್ತು. ಇನ್ನು ಕರ್ಫ್ಯೂನಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರುವಂತಹ ಬಾಗಲಕೋಟೆ ಜನತೆ ರಾತ್ರಿ 8ರ ಬದಲಾಗಿ ಸಂಜೆ 6 ಗಂಟೆಯಿಂದಲೇ ಅಂಗಡಿ ಮುಂಗಟ್ಟು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇವತ್ತಿನಿಂದ ಸಂಜೆ 6 ಗಂಟೆಗೆ ಬಾಗಲಕೋಟೆಯಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಆಗಲಿದೆ. ಬಾಗಲಕೋಟೆ ಜಿಲ್ಲೆಗೆ ಹೊಸ ನಿಯಮ ಜಾರಿ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೆಯೇ ಡಿಸಿಎಂ ಗೋವಿಂದ ಕಾರಜೋಳ ಆದೇಶವನ್ನು ನೀಡಿದ್ದಾರೆ. ರಾತ್ರಿ 8 ಗಂಟೆಗೆ ಕರ್ಫ್ಯೂ ಆರಂಭ ಆಗುತ್ತೆ ಅಂತ ಬೆಂಗಳೂರಿನ ಜನ ನಿನ್ನೆ ಮನೆ ತಲುಪುವ ಅವಸರದಲ್ಲಿ ಇದ್ರು. ಮೆಜೆಸ್ಟಿಕ್ನಲ್ಲಿ ಕೊನೆಯ ಬಸ್ ಹತ್ಕೊಳ್ಳಿ ಅಂತ ಸಿಬ್ಬಂದಿ ಘೋಷಣೆ ಮಾಡಬೇಕಾದ್ರೆ ಜನ ಬಸ್ ಹತ್ತೋದಕ್ಕೆ ಮುಗಿಬಿದ್ರು. ಇನ್ನು ನಗರದಲ್ಲಿ ರಾತ್ರಿ 8ಕ್ಕೆ ಬಹುತೇಕ ಎಲ್ಲಾ ಅಂಗಡಿ ಮುಂಗಟ್ಟು ಹೋಟೆಲ್ಗಳೆಲ್ಲ ಕ್ಲೋಸ್ ಆದರೂ ಕೂಡ ಹಲವೆಡೆ ಕರ್ಫ್ಯೂ ಉಲ್ಲಂಘಿಸಿ ಜನ ಓಡಾಟವನ್ನ ಮಾಡಿದ್ದಾರೆ. ಅಂತವರನ್ನ ತಡೆದು ಪೊಲೀಸರು ಬುದ್ಧಿವಾದವನ್ನ ಹೇಳಿದ್ರು. ಇನ್ನು ಗಲ್ಗುಂಟೆಯಲ್ಲಿ ಪೊಲೀಸರು ಸಾರ್ವಜನಿಕ ಪ್ರಕಟಣೆಯೊಂದಿಗೆ ಬಂದ್ ಮಾಡಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ 4ರ ಪ್ರಮುಖ ಫ್ಲೈಓವರ್ ಬಂದ್ ಮಾಡಿಸಿದ್ರು. ಪ್ರಧಾನಿ ಮೋದಿಯವರ ಆತ್ಮನಿರ್ಭರ್ಗೆ ಬಹುದೊಡ್ಡ ಗೆಲುವು ಸಿಕ್ಕಂತಾಗಿದೆ. ಕೊರೋನಾಗೆ ಸ್ವಾವಲಂಬಿ ಲಸಿಕೆ ಸಂಶೋಧನೆಯಾಗಿದ್ದು ಕೋವ್ಯಾಕ್ಸಿನ್ ಲಸಿಕೆಗೆ ಡಿಜಿಸಿಎ ಅಸ್ತು ಅಂತ ಹೇಳಿದೆ. ಭಾರತ್ ಬಯೋಟೆಕ್ ಸಂಶೋಧನೆ ಮಾಡಿರುವಂತಹ ಕೋವ್ಯಾಕ್ಸಿನ್ಗೆ ಮಾನವ ಕ್ಲಿನಿಕಲ್ ಪ್ರಯೋಗಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ. ಇದು ಭಾರತದ ಮೊದಲ ಕೋವಿಡ್-19 ಲಸಿಕೆಯಾಗಿದೆ. ಜುಲೈ 20ರಿಂದ ಮಾನವ ಕ್ಲಿನಿಕಲ್ ಪ್ರಯೋಗ ನಡೆಯಲಿದೆ. ಇನ್ನು ಐಸಿಎಂಆರ್ ಹಾಗೆಯೇ ಎನ್ಐವಿ ಸಹಯೋಗದೊಂದಿಗೆ ಸಂಶೋಧನೆಯಲ್ಲಿ ಕೋವ್ಯಾಕ್ಸಿನ್ ಅಭಿವೃದ್ಧಿಪಡಿಸಲಾಗಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದರೆ ಐಸಿಎಂಆರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಸಹಯೋಗದೊಂದಿಗೆ ಸಂಶೋಧನೆಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಕೊರೋನಾ ಅವಾಂತರ ಸೃಷ್ಟಿಯಾಗಿದೆ. ಕೊರೋನಾ ಟೆಸ್ಟ್ ಮಾಡಿ ಅಂದಿದ್ದಕ್ಕೆ ವೈದ್ಯರ ಮೇಲೆಯೇ ಹಲ್ಲೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ನಿನ್ನೆ ಘಟನೆ ನಡೆದಿದ್ದು, ರೋಗಿಯ ಸಂಬಂಧಿಗಳು ಆಸ್ಪತ್ರೆಯಲ್ಲಿ ಪುಂಡಾಟವನ್ನ ಮಾಡಿದ್ದಾರೆ. ಹೈ ಬಿಪಿ ಅಂತ ಆಸ್ಪತ್ರೆಗೆ ಬಂದಿದ್ದಕ್ಕೆ ಕೊರೋನಾ ಟೆಸ್ಟ್ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿದ್ದಕ್ಕೆ ವ್ಯಕ್ತಿಯ ಸಂಬಂಧಿಗಳು ವೈದ್ಯರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ನಾನು ಪೇಷಂಟ್ ಎತ್ತಿಡೋ ಸಮಯದಲ್ಲಿ ನನಗೆ ಬಲವಾಗಿ ನನ್ನ ಈ ಒಂದು ಭಾಗಕ್ಕೆ ಗುದ್ದಿದ್ದಾನೆ, ಮುಖಕ್ಕೆ ಗುದ್ದಿದ್ದಾನೆ. ಈ ಮುಖಕ್ಕೆ ಗುದ್ದಿದಾಗ ನಾನು ಕೆಳಗಡೆ ಬಿದ್ದೋದೆ. ನನ್ನನ್ನು ಬಿದ್ದಿರೋವಂಥವನ್ನ ಇವರು ನರ್ಸು ಮತ್ತು ಇವರು ಯಾರು ಆಯಮ್ಮ ಎಲ್ಲ ನನ್ನ. ಮುಂದಿನ 6 ದಿನಗಳ ಕಾಲ ಮಂಗಳೂರಿನ ಜಿಲ್ಲಾ ಲೇಡಿಗೋಷನ್ ಆಸ್ಪತ್ರೆ ಬಂದಾಗಲಿದೆ. ಆಸ್ಪತ್ರೆಯ ಹೆಚ್ಚಿನ ವೈದ್ಯರು ಮತ್ತು ಸಿಬ್ಬಂದಿ ಕ್ವಾರಂಟೈನ್ನಲ್ಲಿರುವಂತಹ ಹಿನ್ನೆಲೆಯಲ್ಲಿ ಜುಲೈ 6ರವರೆಗೆ ಬಂದ್ ಮಾಡೋದಕ್ಕೆ ಆಸ್ಪತ್ರೆ ಆಡಳಿತ ಮಂಡಳಿ ಮುಂದಾಗಿದೆ. ಆಸ್ಪತ್ರೆಯ ಎಲ್ಲಾ ವಿಭಾಗ ಸ್ಯಾನಿಟೈಸ್ ಮತ್ತು ಫ್ಯೂಮಿಗೇಷನ್ ಮಾಡೋದಕ್ಕೆ ಬಂದ್ ಮಾಡಲಾಗ್ತಾ ಇದೆ ಅಂತ ಮಂಗಳೂರಿನ ಲೇಡಿಗೋಷನ್ನ ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ಅಧೀಕ್ಷಕಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಿಂದ ಕೊರೋನಾ ಸೋಂಕಿತ ಎಸ್ಕೇಪ್ ಆಗಿ ಕೆಲಕಾಲ ಆತಂಕವನ್ನ ಸೃಷ್ಟಿ ಮಾಡಿದ್ದ ಜೂನ್ 22ರಂದು 45 ವರ್ಷದ ಸೋಂಕಿತ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಸೋಂಕಿತ ನಾಪತ್ತೆಯಾಗ್ತಾ ಇದ್ದಂತೆ ಆಸ್ಪತ್ರೆ ಸಿಬ್ಬಂದಿ ಎಲ್ಲ ಕಡೆ ಹುಡುಕಾಟವನ್ನು ನಡೆಸಿದ್ದಾರೆ. ಸೋಂಕಿತ ನಾಪತ್ತೆಯಿಂದ ರಾಜಾಜಿನಗರದ ಸುತ್ತಮುತ್ತ ಆತಂಕ ಸೃಷ್ಟಿಯಾಗಿತ್ತು. ಆಸ್ಪತ್ರೆ ಸಿಬ್ಬಂದಿ ಸತತ ಹುಡುಕಾಟದ ನಂತರ ಸೋಂಕಿತ ತನ್ನ ಮನೆಯಲ್ಲೇ ಪತ್ತೆಯಾಗಿದ್ದಾನೆ.
ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಲಿಂಗದಳ್ಳಿಯಲ್ಲಿ ಸ್ವಯಂ ಪ್ರೇರಿತ ಲಾಕ್ಡೌನ್ ಮಾಡಲಾಗಿದೆ. ಲಿಂಗದಳ್ಳಿಯಲ್ಲಿ ಜನರೇ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಮುಚ್ಚಿ ವ್ಯಾಪಾರ ಸ್ಥಗಿತ ಮಾಡಿದ್ದಾರೆ. ಪಾವಗಡ ತಾಲೂಕಿನಲ್ಲಿ 9 ಜನರು ಸೋಂಕಿಗೆ ತುತ್ತಾಗಿದ್ದಾರೆ. ಹೀಗಾಗಿ ಲಿಂಗದಳ್ಳಿ ಹೋಬಳಿಯಲ್ಲಿ ಜನರೇ ಸ್ವಯಂ ಪ್ರೇರಿತರಾಗಿ ಲಾಕ್ಡೌನ್ ಮಾಡಿಕೊಂಡಿದ್ದಾರೆ. ಕೊರೋನಾ ತಾಂಡವವಾಡ್ತಾ ಇರೋ ರಷ್ಯಾದಲ್ಲಿ ಕನ್ನಡಿಗ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಷ್ಯಾದ ಹಲವು ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಕನ್ನಡಿಗ ವಿದ್ಯಾರ್ಥಿಗಳು ಕೊರೋನಾಗೆ ಬೆಚ್ಚಿ ಬಿದ್ದಿದ್ದಾರೆ. ರಷ್ಯಾದಲ್ಲಿ ಕೊರೋನಾ ಸಂಖ್ಯೆ ಮಿತಿ ಮೀರ್ತಾ ಇದೆ. ಹೀಗಾಗಿ ವಿವಿ ವಸತಿ ನಿಲಯಗಳಲ್ಲೇ ಉಳ್ಕೊಂಡಿದ್ದಂತ ನಮ್ಮನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ ಅಂತ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಿಎಂ ಬಿಎಸ್ವೈಗೆ ವಿಡಿಯೋ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ತೈಲ ಬೆಲೆ ಏರಿಕೆ ಖಂಡಿಸಿ ನಿನ್ನೆ ಕಾಂಗ್ರೆಸ್ ನಡೆಸಿರುವಂತಹ ಪ್ರತಿಭಟನೆಯಲ್ಲಿ ಕೊರೋನಾ ನಿಯಮ ಉಲ್ಲಂಘನೆಯಾಗಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರ ಮೇಲೆ ಎಫ್ಐಆರ್ ದಾಖಲು ಮಾಡುವುದಾಗಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರು ಅದರಲ್ಲೂ ಸಿಎಂ ಹಾಗೂ ಸಚಿವರೇ ನಿಯಮ ಉಲ್ಲಂಘನೆ ಮಾಡಿರುವಂತಹ ಘಟನೆಗಳನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ಮೇಲೆ ಕೇಸ್ ಹಾಕುವ ಮೂಲಕ ಹೆದರಿಸೋಕೆ ಸಾಧ್ಯ ಇಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ನಡುವೆ ನೆನೆಯ ಕಾಂಗ್ರೆಸ್ ರ್ಯಾಲಿ ಉದ್ದಕ್ಕೂ ಕಾಂಗ್ರೆಸ್ ನಾಯಕರು ಸೈಕಲ್ನಲ್ಲಿ ಬರ್ತಾ ಇದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ಎಲೆಕ್ಟ್ರಿಕ್ ಸೈಕಲ್ನಲ್ಲಿ ಆಯಾಸ ಪಡದೆ ಹಾಯಾಗಿ ಬಂದಿದ್ದಾರೆ. ಎಲೆಕ್ಟ್ರಿಕಲ್ ಸೈಕಲ್ ಅನ್ನು ತುಳಿಯೋ ರೀತಿ ಡ್ರಾಮಾ ಮಾಡಿ ಮುಜುಗರಕ್ಕೀಡಾಗಿದ್ದಾರೆ. ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರೋದಕ್ಕೆ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತೈಲ ಬೆಲೆ ಏರಿಕೆ ಮಾಡ್ತಿರೋ ಮೋದಿ ಸರ್ಕಾರದ ವಿರುದ್ಧ ವಿಡಿಯೋ ಸಂದೇಶದಲ್ಲಿ ಕಿಡಿಕಾರಿದ್ದಾರೆ. ಕೊರೋನಾ ಸಂಕಷ್ಟದ ಹೊತ್ತಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ. ಸತತ 22ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ತೈಲ ಬೆಲೆಯ ಅಬಕಾರಿ ಸುಂಕ ಕಡಿಮೆ ಮಾಡಿ ತೈಲ ಬೆಲೆ ಇಳಿಸಿ ಅಂತ ಆಗ್ರಹವನ್ನು ಮಾಡಿದ್ದಾರೆ. कि जो आपने पेट्रोल में एक्साइज ड्यूटी बढ़ाई है इसका आप रोल बैक कीजिए, पेट्रोल और डीजल के दाम कम कीजिए. देखिए कच्चे तेल का दाम गिरता ही जा रहा है, ऑल टाइम लो है कच्चे तेल का दाम, मगर हिंदुस्तान में पेट्रोल और डीजल का काम ಸಾಮಾಜಿಕ ಅಂತರದ ಬಗ್ಗೆ ಪಾಠ ಮಾಡುವಂತ ರಾಜಕೀಯ ನಾಯಕರೇ ಅಂತರವನ್ನು ಮರೆತು ಪ್ರತಿಭಟನೆಯನ್ನು ನಡೆಸಿದರೆ ಅತ್ತ ಚಾಮರಾಜನಗರದಲ್ಲಿ ಗ್ರಾಮಸ್ಥರು ನಿಯಮ ಪಾಲಿಸಿ ಮಾದರಿಯಾಗಿದ್ದಾರೆ. ನಾಗವಳ್ಳಿಯ ಚರ್ಚ್ ಫಾದರ್ ಜ್ಞಾನಪ್ರಕಾಶ್ಗೆ ಮೈಸೂರು ಪ್ರಾಂತ್ಯದ ಬಿಷಪ್ ವಿಲಿಯಂ ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಈ ವೇಳೆ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರದಲ್ಲೇ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆ ವೇಳೆಯೂ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಎಲ್ಲರಿಗೂ ಮಾದರಿಯಾದರು. ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಟಿಕ್ಟಾಕ್ ಸೇರಿದಂತೆ ಚೀನಾದ 59 ಆಪ್ಗಳನ್ನು ನಿಷೇಧ ಮಾಡಲಾಗಿದೆ. ಕೇಂದ್ರ ಎಲೆಕ್ಟ್ರಾನಿಕ್ ಮತ್ತು ಐಟಿ ಇಲಾಖೆ ಈ ಆದೇಶವನ್ನು ಹೊರಡಿಸಿದೆ. ಚೀನಿ ಆಪ್ಗಳು ಮಾಹಿತಿ ಕಳ್ಳತನ ಮತ್ತು ದುರ್ಬಳಕೆಯನ್ನ ಮಾಡ್ತಾ ಇವೆ. ಇದರಿಂದ ಜನರ ಮತ್ತು ದೇಶದ ಸುರಕ್ಷತೆಗೆ ಅಪಾಯ ಇದೆ ಎಂಬಂತಹ ದೂರುಗಳು ಸಾಕಷ್ಟು ಕೇಳಿಬಂದಿವೆ. ಭಾರತದ ಸಾರ್ವಭೌಮತೆ, ಸಮಗ್ರತೆ, ರಕ್ಷಣೆ, ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಭಂಗ ಬರುವಂತಹ ಚಟುವಟಿಕೆಗಳಲ್ಲಿ ಹಲವು ಚೀನಿ ಆಪ್ಗಳು ನಿರತವಾಗಿರುವುದಕ್ಕೆ ಪ್ರಬಲ ಸಾಕ್ಷ್ಯಗಳಿವೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಕಠಿಣ ಕ್ರಮ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ನಿಷೇಧಿತ ಚೀನಿ ಆಪ್ಗಳ ಪೈಕಿ ಟಿಕ್ಟಾಕ್ ಅತ್ಯಂತ ಜನಪ್ರಿಯವಾಗಿದೆ. ಇನ್ನು ಶೇರಿಟ್, ಹೆಲೋ, ವಿಚಾಟ್, ಯುಸಿ ನ್ಯೂಸ್, ಸೆಂಡರ್, ಸ್ವೀಟ್ ಸೆಲ್ಫಿ, ಕ್ಯಾಮ್ ಸ್ಕ್ಯಾನರ್, ವಿಗೋ ವಿಡಿಯೋ, ಕ್ಲೀನ್ ಮಾಸ್ಟರ್ ಮೊದಲಾದ ಆಪ್ಗಳು ಕೂಡ ಫೇಮಸ್ ಆಗಿವೆ. ಇನ್ನು ಕ್ಲಾಶ್ ಆಫ್ ಕಿಂಗ್ಸ್ ಮೊದಲಾದ ಚೀನಾ ಗೇಮಿಂಗ್ ಆಪ್ಗಳನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. ಚೀನಾ ಜೊತೆಗಿನ ಗಡಿ ಸಂಘರ್ಷದ ಬೆನ್ನಲ್ಲೇ ಭಾರತ ಇನ್ನೊಂದು ಹೆಜ್ಜೆಯನ್ನ ಮುಂದಿಟ್ಟಿದೆ. ಜುಲೈ 27ರ ಒಳಗಾಗಿ ಮೊದಲ ಹಂತದಲ್ಲಿ 6 ರಫೇಲ್ ಯುದ್ಧ ವಿಮಾನಗಳನ್ನು ತರುವುದಕ್ಕೆ ಮುಂದಾಗಿದೆ. ರಫೇಲ್ ಯುದ್ಧ ವಿಮಾನದ ಮೊದಲ ಸ್ಕ್ವಾಡ್ರನ್ ಅಂಬಾಲ ವಾಯುನೆಲೆಯಲ್ಲಿ ಇರಲಿದ್ದು, ರಫೇಲ್ ಸೇರ್ಪಡೆಯಿಂದ ವಾಯುಪಡೆಯ ಬಲ ಮತ್ತಷ್ಟು ಹೆಚ್ಚಾಗಲಿದೆ. 58,000 ಕೋಟಿ ವೆಚ್ಚದಲ್ಲಿ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ 2016 ಸೆಪ್ಟೆಂಬರ್ನಲ್ಲಿ ಭಾರತ ಹಾಗೂ ಫ್ರಾನ್ಸ್ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಅದರಲ್ಲಿ ಜುಲೈ 27ರ ಒಳಗೆ 6 ವಿಮಾನಗಳು ಬರುವಂತ ಸಾಧ್ಯತೆ ಇದೆ. ಈ ನಡುವೆ ಲಡಾಖ್ ಗಡಿಯಲ್ಲಿ ದಿನೇ ದಿನೇ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಗೃಹ ಸಚಿವ ಅಮಿತ್ ಶಾ ಹಾಗೆಯೇ ವಿದೇಶಾಂಗ ಸಚಿವ ಜೈಶಂಕರ್ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಈ ವಾರ ಭಾರತ ಹಾಗೆಯೇ ಚೀನಾ ನಡುವೆ ವಿದೇಶಾಂಗ ಇಲಾಖೆ ಮಟ್ಟದ ಮಾತುಕತೆ ನಡೆಯಲಿದೆ. ಈ ಸಂಬಂಧ ದೆಹಲಿಯ ಗೃಹ ಇಲಾಖೆ ಕಚೇರಿಯಲ್ಲಿ ಅಮಿತ್ ಶಾ ಹಾಗೆಯೇ ಜೈಶಂಕರ್ ಚರ್ಚೆಯನ್ನು ಮಾಡಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದಂತ ರಾಜ್ಯ ಸರ್ಕಾರ ಇದೀಗ 15 ಐಎಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಎಂಟಿ ರೇಜು ಎನ್ಎಂಎಲ್ ನಿರ್ದೇಶಕ ಪವನ್ ಕುಮಾರ್ ಮಲಪಟಿ
ಎಸಿಎಸ್ ವಾಣಿಜ್ಯ ಇಲಾಖೆ ಹಾಗೆಯೇ ಸರಲ್ಕರ್ ವಿಕಾಸ್ ಕಿಶೋರ್ ಕೊಪ್ಪಳ ಜಿಲ್ಲಾಧಿಕಾರಿ, ನಿತೇಶ್ ಪಾಟೀಲ್ ಧಾರವಾಡ ಜಿಲ್ಲಾಧಿಕಾರಿ, ಎಸ್ ಜಿಯಾವುಲ್ಲಾ ರಿಜಿಸ್ಟ್ರಾರ್ ಸಹಕಾರ ಸಂಘಗಳು, ಪಿ ವಸಂತಕುಮಾರ್ ಆಯುಕ್ತರು, ಬಿಎಂಆರ್ಡಿ ಪ್ರಾಧಿಕಾರ, ಡಾಕ್ಟರ್ ಬಿಆರ್ ಮಮತಾ ಎಂಡಿ ಮೈಶುಗರ್ ಹಾಗೆಯೇ ಎಂಜಿ ಹಿರೇಮಠ್ ಬೆಳಗಾವಿ ಜಿಲ್ಲಾಧಿಕಾರಿ, ಸುಂದರೇಶ್ ಬಾಬು ಗದಗ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಪುನರ್ ಆರಂಭಕ್ಕೆ ಸಜ್ಜಾಗಿರುವಂತಹ ಮಂಡ್ಯದ ಮೈಶುಗರ್ ಕಾರ್ಖಾನೆಗೆ ಸರ್ಕಾರ ಹೊಸ ನಿರ್ದೇಶಕರನ್ನ ನೇಮಕ ಮಾಡಿದೆ. ವಿಶೇಷ ಅಂದ್ರೆ ಮೈಶುಗರ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಎಂಡಿಯಾಗಿ ನೇಮಕವಾಗಿದ್ದಾರೆ. ಮೈಶುಗರ್ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಐಎಎಸ್ ಅಧಿಕಾರಿ ಡಾಕ್ಟರ್ ಬಿಆರ್ ಮಮತಾ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಡಾಕ್ಟರ್ ಬಿಆರ್ ಮಮತಾ 2010ರ ಬ್ಯಾಚ್ನ ಐಎಎಸ್ ಅಧಿಕಾರಿ. ಈ ಹಿಂದೆ ಎನ್ಆರ್ಎಲ್ಎಂನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದ ಮಮತಾ ಇದೀಗ ಮಂಡ್ಯದ ಪ್ರತಿಷ್ಠಿತ ಮೈಶುಗರ್ನ ಎಂಡಿಯಾಗಿ ನೇಮಕವಾಗಿದ್ದಾರೆ. ವಿಜಯಪುರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಲಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತೀವ್ರ ಹಗ್ಗಜಗ್ಗಾಟ ನಡೀತಾ ಇದ್ದು, ಬಿಜೆಪಿಯಿಂದ ನವೀನ ಅರಕೇರಿ ಹಾಗೆಯೇ ಭೀಮಾಶಂಕರ್ ಬಿರಾದರ್ ಆಕಾಂಕ್ಷಿಗಳಾಗಿದ್ದಾರೆ. ಕಾಂಗ್ರೆಸ್ನಿಂದ ಸುಜಾತ ಸೋಮನಾಥ ಕಳ್ಳಿಮನಿ ಅಭ್ಯರ್ಥಿಯಾಗಿದ್ದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ ನಡೆಯಲಿದೆ. ಒಟ್ಟು 42 ಜನ ಸದಸ್ಯರಿರುವಂತಹ ವಿಜಯಪುರ ಜಿಲ್ಲಾ ಪಂಚಾಯತ್ನಲ್ಲಿ ಬಿಜೆಪಿ 20, ಕಾಂಗ್ರೆಸ್ 16, ಜೆಡಿಎಸ್ 3, ಓರ್ವ ಪಕ್ಷೇತರ ಸದಸ್ಯರಿದ್ದಾರೆ. ಕಾಂಗ್ರೆಸ್ ಸದಸ್ಯ ಶಿವಯೋಗಪ್ಪ ನೇತಲಗಿ ರಾಜೀನಾಮೆಯಿಂದ ತೆರವಾಗಿರುವಂತಹ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯುತ್ತೆ. ಉಡುಪಿಯ ಕಾಪು ಬಳಿರುವಂತಹ ಐಎಸ್ಪಿಆರ್ಎಲ್ ಘಟಕದಲ್ಲಿ ಅನಿಲ ಸೋರಿಕೆ ಆಗಿದೆ ಎಂಬ ಸುದ್ದಿ ಹರಡಿತು. ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ಘಟಕದ ಆಸುಪಾಸು ಪೆಟ್ರೋಲ್ ವಾಸನೆ ಬರುವುದಕ್ಕೆ ಆರಂಭವಾಗಿತ್ತು. ತಕ್ಷಣ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ವಿಜಯ್ ಹೆಗಡೆ, ಜಿಲ್ಲಾ ಪಂಚಾಯತ್ ಸದಸ್ಯೆ ಶಿಲ್ಪಾ ಜಿ ಸುವರ್ಣ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಸೂಕ್ತ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಐಎಸ್ಪಿಆರ್ಎಲ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿತು. ಈ ವೇಳೆ ಸ್ಪಷ್ಟನೆ ನೀಡಿದಂತ ಅಧಿಕಾರಿಗಳು ಯಾವುದೇ ತಾಂತ್ರಿಕ ದೋಷ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಭೂಮಿ ಮೇಲೆ ಎಂತೆಂಥ ಮಕ್ಕಳಿದ್ದಾರೆ ನೋಡಿ. ಮಂಗಳೂರಿನ ದೇರಳಕಟ್ಟೆ ಬಳಿ ತಂದೆಯನ್ನೇ ಬೆತ್ತಲೆಯಾಗಿ ಬಿಟ್ಟು ಪಾಪಿ ಮಗ ಎಸ್ಕೇಪ್ ಆಗಿದ್ದಾನೆ. 15 ದಿನಗಳ ಹಿಂದೆ ಮುಂಬೈ ಮೂಲದ ತಂದೆ ಮಗ ದೇರಳಕಟ್ಟೆಯ ಲಾಡ್ಜ್ ಒಂದಕ್ಕೆ ಬಂದು ನೆಲೆಸಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ತಂದೆಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದ ಮಗ ಇದ್ದಕ್ಕಿದ್ದಂತೆ ಲಾಡ್ಜ್ನಿಂದ ತಂದೆಯನ್ನ ಎಳೆದು ತಂದು ರಸ್ತೆಯಲ್ಲಿ ಕೆಡವಿ ಹೋಗಿದ್ದಾನೆ. ಇದನ್ನು ನೋಡಿದ ಸ್ಥಳೀಯರು ವಯೋವೃದ್ಧನನ್ನ ರಕ್ಷಣೆ ಮಾಡಿದ್ದಾರೆ. ಉಳಿದಿರುವಂತಹ ಪ್ರಮುಖ 5 ಸುದ್ದಿ ನೋಡೋಣ, ಬ್ರೇಕ್ ಆಗ್ತದೆ. ಪ್ರಮುಖ 5 ಸುದ್ದಿಯನ್ನು ನೋಡೋಣ. ಬೆಂಗಳೂರು ಪಕ್ಕದ ರಾಮನಗರ ಜಿಲ್ಲೆಯಲ್ಲೂ ಕೊರೋನಾ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈವರೆಗೂ 150 ಮಂದಿಗೆ ಸೋಂಕು ಅಟ್ಯಾಕ್ ಆಗಿದೆ. ಮುಂದೆ ಮತ್ತಷ್ಟು ಸೋಂಕಿತರು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲೇ ಟೆಸ್ಟಿಂಗ್ ಲ್ಯಾಬ್ ಆರಂಭಿಸಿ ಬೆಂಗಳೂರಿಗೆ ಹೋಗುವುದು ತಪ್ಪುತ್ತೆ ಅಂತ ಜನ ಆಗ್ರಹವನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ. ಸೋಂಕಿತರ ಸಂಖ್ಯೆ ಪ್ರತಿದಿನ ಜಾಸ್ತಿ ಆಗ್ತಲೇ ಇದೆ. ಹೀಗಾಗಿ ಆಸ್ಪತ್ರೆಗಳೆಲ್ಲ ಫುಲ್ ಆಗಿದ್ದು ಸೋಂಕಿತರಿಗೆ ಚಿಕಿತ್ಸೆ ಸಿಗೋದು ತಡವಾಗ್ತಾ ಇದೆ. ಬೆಡ್ ಕೊರತೆ ನೀಗಿಸಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದು ನಗರದ 3 ಕಡೆ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿದೆ. ಸರ್ಕಾರಕ್ಕೆ ಆರ್ಟ್ ಆಫ್ ಲಿವಿಂಗ್ ಕೂಡ ಕೈಜೋಡಿಸಿದ್ದು ಆರ್ಟ್ ಆಫ್ ಲಿವಿಂಗ್ ಆಯುರ್ವೇದ ಆಸ್ಪತ್ರೆಯಲ್ಲಿ 270 ಸುಸಜ್ಜಿತ ಹಾಸಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ 60 ಸೋಂಕಿತರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಕೋರಮಂಗಲದ ಆಡಿಟೋರಿಯಂನಲ್ಲೂ ಬೆಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಅರಮನೆ ಮೈದಾನದಲ್ಲೂ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಟಿಟಿಡಿ ತಿಮ್ಮಪ್ಪನ ದರ್ಶನಕ್ಕೆ ಆನ್ಲೈನ್ ಟಿಕೆಟ್ ಸಂಖ್ಯೆಯನ್ನು ಹೆಚ್ಚಳ ಮಾಡಿದೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಇದುವರೆಗೂ ದಿನಕ್ಕೆ 6,000 ಭಕ್ತರಿಗೆ ದರ್ಶನಕ್ಕೆ ಆನ್ಲೈನ್ ಟಿಕೆಟ್ ನೀಡಲಾಗ್ತಾ ಇತ್ತು. ಆದರೆ ಜುಲೈ 1ರಿಂದ ಆ ಸಂಖ್ಯೆಯನ್ನು 9,000ಕ್ಕೆ ಏರಿಕೆ ಮಾಡಲಾಗುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇರಾನ್ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ದು ಇಂಟರ್ಪೋಲ್ ಬಳಿ ಸಹಾಯ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಕಮಾಂಡರ್ ಮೇಜರ್ ಜನರಲ್ ಖಾಸಿಂ ಸುಲೇಮಾನಿ ಅವರನ್ನ ಅಮೆರಿಕ ಸೇನೆ ಈ ವರ್ಷದ ಜನವರಿ 3ರಂದು ಹತ್ಯೆಯನ್ನು ಮಾಡಿತು. ಈ ಹಿನ್ನೆಲೆಯಲ್ಲಿ ಟ್ರಂಪ್ ಸೇರಿದಂತೆ 30 ಮಂದಿ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ. ಒಂದು ಕಡೆ ಮಹಾಮಾರಿ ಕೊರೋನಾ ಅಬ್ಬರಿಸ್ತಾ ಇದ್ರೆ ಇನ್ನೊಂದು ಕಡೆ ಮಹಾಮಳೆ ಕೂಡ ಜನರನ್ನ ಕಾಡೋದಕ್ಕೆ ಶುರು ಮಾಡಿದೆ. ಧಾರವಾಡದ ಹಾರೋಬೆಳವಾಡಿ ಗ್ರಾಮದಲ್ಲಿ ಆಕಳು ಮೇಯಿಸಲು ಹೋಗಿದ್ದ ವ್ಯಕ್ತಿ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ. ಮಳೆ ಜಾಸ್ತಿ ಆಗ್ತಾ ಇದ್ದಂತೆ ರಕ್ಷಣೆಗೆ ಅಂತ ಸೇತುವೆ ಕೆಳಗಡೆ ನಿಂತಿದ್ದಾನೆ. ದುರಾದೃಷ್ಟವಶಾತ್ ನೀರಿನ ರಭಸ ಜಾಸ್ತಿ ಆಗ್ತಾ ಇದ್ದಂತೆ ಮಡಿವಾಳಪ್ಪ ಅನ್ನೋ ವ್ಯಕ್ತಿ ಕೊಚ್ಚಿಕೊಂಡು ಹೋಗಿದ್ದಾನೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.